ಇದಕ್ಕೆ ಗತಿಯನ್ನು ಕರ್ಣ ನೋಡಿದೆಯೋ ಪಾಕಿಸ್ತಾನ ಸುತನಾಭಿಮಾನ್ಯದ ಪತ್ರ. ದೇವರಾಪುರ ಬುಡುಗಣ್ಣ ಗೌಡ್ರು ಬುಡುಗಣ್ಣ ಇವರು ಅಭಿಮನ್ಯ ಪಾತ್ರಕ್ಕೆ 500 ರೂಪಾಯಿ ಪ್ರೇಮ ರೂಪಾಯಿ ಕೊಟ್ಟಿರುತ್ತಾರೆ. ಎಲ್ಲ ಪಾತ್ರನ್ನ ಬಿಡಿಲಿಲ್ಲ ಗರ್ವವನ್ನು ಈ ಕ್ಷಣ ಹೌದುರಿದ ಪರಾಕ್ರಮಿಗಳಾದಿರತರನ್ನು ಗತಿಗಳಿಸಿದೆ. ಸ್ಥಾನಿಕರಾದ ಗೋಳಾದಿ ನಾಯಕರ ಪ್ರಾಣವನ್ನು ನಿಲ್ಲಿಸಿ ರಥವನ್ನು ಪುಡಿ ಮಾಡಿದಿ. ನಿನ್ನ ಗದರ್ದಂಡ ಕರಕಮಲ ದೈತದರ ಹೇಳುವುದರ ಒಂದು ದಕ್ಷ ಗಾಯವನ್ನು ಬೆಳ್ಳವರ ದೊರದತ್ತ 65 ತರಾಂಗದ ಮೂಡಿಬಡಿದೇನೋ. ನಿನ್ನ ಕರತ್ತಯಗಳ ತಟ್ಟನ ಭೂತಳದ ಮೇಲೆ ಒದ್ದೆವ ಪಾತ್ರ ಸಂಭವ. ನಿನ್ನ ಅತ್ಯದ್ಭುತವಾದ ನಿನ್ನ ದೊಂದರಿಂದದ ಪಾತ್ರ ಸಂಭವ. ನಿನ್ನ ಕದನ ಮುಗಿಯಿತೋ ಕ್ಷಣವ. ಎಲ್ಲ ಸಾರಥಿ ನೋಡಿದೆ ಆ ಕರ್ಣ ಮಾಡದ ಮೋಸದ ರೀತಿ. ಎತ್ತ ನೋಡಿದರು ಶತ್ರುಗಳು ಬಾಣದ ಮತ್ತುಗಳನ್ನು ಮುತ್ತಿ ಶರೀರದೊಳಗೆ ಹಾಕಿದವು. ಕತ್ತರಿಸುವುದಕ್ಕೆ ಆಸ್ತಿ ಒಂದೆಲೆದಿದ್ದಡೆ ಹಚ್ಚಿನಾಪುರದ ಅರಸರನ್ನೆಲ್ಲ ಪೃಥ್ವಿ ಮೇಲೆ ನಿಲ್ಲುವುದಕ್ಕೆ ತತ್ತರ ಪಡುತ್ತಿವೆ. ಶರೀರವು ಅಯ್ಯೋ ಶಸ್ತ್ರಗಳನ್ನು ಹಿಡಿಯುವುದಕ್ಕೆ ಅಸ್ತ್ರವಿಲ್ಲದಿದ್ದಡೆ ಹಸ್ತಿನಾವತಿಯ ಅರಸರನ್ನೆಲ್ಲ ಬಲವತ್ತನ್ನು ಪಾತಾಳಕ್ಕೆ ತೊಳೆದು ಬಿಡುತ್ತಿದ್ದೆನು. ಕ್ಷತ್ರಿಯ ಧರ್ಮಕ್ಕೆ ವ್ಯತಿರಿಕ್ತವಾಗಿ ಏಸಿ ಕರ್ಣನು ಮಾತ್ರ ಎನ್ನ ಮೋಸ ಮಾಡಿದನು. ಭಕ್ತಿ ಶಿವರಾದ ಕರ್ಣಾದಿಗಳೇ ಇಲ್ಲಿಗೆ ಮುಗಿಯಿರಿ. ರೌದ್ರದ ಬುದ್ಧೆಯಂತಿರುವ ಯುದ್ಧ ಭೀಕರನಾದ ಜನಕನಾದ ಪಾರ್ಥನು ಸುದ್ದಿಯ ಕೇಳಿದ ತಕ್ಷಣ ನಿಮ್ಮ ತಲೆಗಳನ್ನು ಕೆಳಗಾಗಿ ಮಾಡಿ ಆಡಿಸಿದ ಬಿಡನು. ಅಪ್ಪ ಅರ್ಜುನ, ಈನ ಕುಲೋತ್ಪನ್ನನಾದ ಕರ್ಣನು ಮೋಸ ಮಾಡುವುದಕ್ಕಿಂತ ಮುಂಚೆ ನೀಡಿದ್ದರೆ ನೀತಿ ಇಲ್ಲದ ದ್ರೋಣಾದಿಗಳೆಂಬ ಮೋದಿಗಳನ್ನು ಹಾದುರದಿಂದ ತಲೆಕೆಳಗಾಗಿ ಮಾಡಿ ಆಡಿಸುತ್ತಿದ್ದೇನೆ. ಅಯ್ಯೋ ನನ್ನ ಪ್ರಾಚೀನವು ಹೀಗಿರಲು ನೀನೇನು ಬಂದೆಯ? ನನ್ನ ಕರ್ಮಕ್ಕೆ ಯಾರೇನು ಮಾಡುವರು? ಬೇಡ ಮಗನೇ ಎಂದು ಎಷ್ಟು ಹೇಳಿದಡೆ ರೂಢಮತಿಯೊಳಗಡೆ ಕೋಡಿ ಕಾಳಗದಕ್ಕೆ ಹೋಗಿ ರೂಢಪತಿಯಾದ ಧರ್ಮಜನು ಎಷ್ಟು ಹೊಡೆದುಕೊಳ್ಳುವನು ಏನು? ಪಡೆದ ಮಾತೆಯಾದ ಸುಭದ್ರಿಯು ಎನ್ನ ಮಗನು ಮಡದನೆಂದು ಎಷ್ಟು ದುಃಖ ಪಡುತ್ತಿರುವಳೋ ಏನು? ಉತ್ತರ ಕನಕ ಅಂಗೇರು ಆ ನಡ ನೀರಿನಲ್ಲಿ ಕೈ ಬಿಟ್ಟು ಹೋದೆಯ ಎಂದು ಎಷ್ಟು ದುಃಖ ಪಡುತ್ತಿರುವರೋ ಏನು? ಇರಲಿ, ಪಡವೆಯೋಳು ಅವರನ್ನು ನೆನೆದು ಮಾಡುವುದೇನು? ಸ್ವರ್ಗವನ್ನು ಹೊಂದುವಂತ ಕೆಲಸವನ್ನೇ ಮಾಡಿರುವನು. ಇನ್ಯಾತಕ್ಕೆ ಯೋಚನೆ ಮಾಡಬೇಕು? ಈ ಘಟಕದ ಅಭಿಲಾಷೆಯನ್ನು ಬಿಡಬೇಕು. ಕೌರವನ ಮಕ್ಕಳನ್ನು ಕಾದಾಚಿಗೆ ಮಾಡಿ ಚಯನ ಮಾಡಬೇಕು. ಸಾಕು ಸಾಕು ಈ ಜನ್ಮವ ಪರಮೇಶ್ವರ ಭಕ್ತಾದ್ವೀಕರ. ಏನು ಭಯ? ಅಯ್ಯೋ, ಅಂತ ಮಗನನ್ನು ಕಳೆದುಕೊಂಡೆ ಎಂದು
ಕೊಲ್ಲಿಸಿದ ನಿಜಕರ್ಮಿ ನಾನು. ವಸತಿಗೋಸ್ಕರ ಅಸದೂಸೆಯನ್ನು ಕಳಿಸಿದ ಸುಗೂಸೆಯನ್ನು ಪಾಪಿಗಳು ನಾವು. ಸೈನಿ ಸ್ಥಳವಾದ ಹೆಸರ ಒಬ್ಬ ಪುತ್ರ ಸೋಕಾಗ್ನಿ ತಾಪಕ್ಕೆ ತಡೆಯಲಾರನು. ಕಂದನಾದ ಅಭಿಮಾನ್ಯನು ನಿನ್ನ ತಂದೆ ಇಂದ್ರ ಸಂಜಾತನ ಬಂದು ಎನ್ನ ನಂದನನು ಎಲ್ಲಿ ಎಂದು ಹೇಳಿದರೆ ನಾನು ಏನು ಉತ್ತರ ಕೊಡಲಿ? ಎಲ್ಲಿದೆ? ಭಟರು ಕೊಂದರಂದರೆ ಅಯ್ಯೋ ಶಿವಶಿವ ಎಂದು ಮೂರ್ಛಿತನಾಗಿ ಮೈಮರೆತು ಕುಳಿತರೆ ಪಾರ್ಥನ ಹೇಗೆ ಸಮಾಧಾನ ಮಾಡಲಿ? ಸೋಮವಂಶ ಕುಲ ಅಬ್ದಿ ಚಂದ್ರನೇ ಎನ್ನ ಮಗನೇ ಅಯ್ಯೋ, ಉರಿ ನಂದಿತು ಮುಷ್ಟ್ರದಲ್ಲಿ ಮತ್ತೆ ಜ್ವಾಲೆ ಉಯಿಸಿದಂತೆ, ಎಡವಿದ ಬೆರಳು ಮತ್ತೆ ಎಡವಿದಂತೆ, ಮೊದಲಿನಿಂದ ಕೊನೆಯವರೆಗೂ ದುಃಖ ಅಗ್ನಿಗೆ ಬಿದ್ದು ಭಗ್ನನಾದನು. ಪಡವಿಯಲ್ಲಿ ಜನಿಸಿ ಐವರು ಪಡವಿ ಪಾಂಡುರಾಯನಿಗಾಗಲಿ ಒಡನರಿಯರು. ಕಾಡಿನಲ್ಲಿ ಕೂಳಾಡಿ ಕಷ್ಟವೆನ್ನ ಪಟ್ಟು ನುಡಿದ ಮಾತಿಗೆ ನಡೆಸಿಕೊಟ್ಟೆವು. ಕಡು ಮೂರ್ಖರಾದ ಕೌರವರೊಡನೆ ಕಾದಾಡಿ ಪಡೆದ ಕದನವನ್ನು ನೋಡಿ ಪಡೆದ ಮಗನನ್ನು ಕೊಲ್ಲಿಸಿದ ಪಾಪಿಗಳು ನಾವು. ಇನ್ನ ಮಗನೊಡೆಯನ್ನು ಮಡಿಯುವುದು ನೇಸಲ್ಲವೇ? ನಾನಿನ್ನ ಒಡಲರಿಯುವುದು ಏಕೆ? ರುಕೋದರ ಹೋದನು ಇಂದಿನ ಅವಧಿಗೆ ಕುವರ. ನಿಶ್ಚಿಂತನಾದ ಲಕ್ಷ್ಮೀಕಾಂತನೇ, ಸುಭದ್ರೀಕಾಂತನೇ, 14 ಲೋಕಗಳ ಪಕ್ಷಿ ಒಳಗಿಟ್ಟುಕೊಂಡ ರಥವನ್ನು ನಿಲ್ಲಿಸಿದ ಕಾರಣವೇನು? ನಾರಾಯಣ ಅಧಿಕ ಹತ್ತುನ ಹೇಳೋದಕ್ಕೆ ಅದೇನು ಚಂದ ಕೇಳು ನಾರಾಯಣ. ಅವನ ಬ್ರಹ್ಮಾಂಡಗಳೆಲ್ಲ ನೊಡಗಿಸಿದ ಕಡುಗೀರನೀರು, ಭವನ ಬ್ರಹ್ಮಾಂಡಗಳೆಲ್ಲ ನೊಡಗಿಸಿದ ಕಡುಗೀರನೀರು, ಚಂದ್ರಬೋಳಿಯನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವು ಹೊರದೆ, ಚಂದ್ರಬೋಳಿಯನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವು ಹೊರದೆ, ಇಂದ್ರದುರ್ಗಣಾದಿಗಳೆಲ್ಲ ಒಡೆದ ಕೊಡುಗೀರನೀರು. ಅರ್ಜುನ ಚೆನ್ನಾಗಿ ಕೇಳು. ಇಂದ್ರದುರ್ಗಣಾದಿಗಳೆಲ್ಲ ಒಡೆದ ಕೊಡುಗೀರನೀರು, ಪವನ ಬ್ರಹ್ಮಾಂಡಗಳೆಲ್ಲ ಒಡಗಿದ ಕಲಿಪಾರ್ಥನೀರು. ಇನ್ನು ನಿಮ್ಮ ಸರಿ ಸಮಾನವು ಯಾರು ಇರಲಿ ಜಗತಿ ಪಾರ್ಥ. ದಿಶಕ್ಕುಲ ಊರ್ಜಿತ ಪ್ರಬಲನಾದ ಎಲ್ಲ ಕಿರೀಟಿ, ನಾನಾ ಸೃಷ್ಟಿಕರ್ತ, ಈ ತ್ರಿವರಂಗಲೋಳಿನ ಯಾವ ಶಾಟಿ? ಯಾವ ಪಡು ಬಡರಮ್ಮ ಅದುಡರ ಪೈಕಿ ಸುಬಡನೆನಿಸಿ ನೀನೇ ಕುಟೀರ ಮಧ್ಯರಾದ ಕೌರವನ ಕಟಕದಳು ಮಕಟ ಮಕ್ಕಳನಾದ ಚೆಲ್ಲಾದಿ ಸಮಸಪ್ತಕರನ್ನು ಸರನೆ ಸುರಿದು ಬರದೆ
ನಡೆಯಲ್ಲ ಅರ್ಜುನ. ನಾರಾಯಣ ದಶದಿ ತಟಂಗವನ್ನು ಕೀರ್ತಿಯಂ ಸಂಪಾದಿಸಿ ಸೈ ಬಲ ಬಲ ಅರ್ಜುನ. ಬೆಲ್ಲಿದ್ದದವು ಬಲ್ಲಿದನೆಂದೆನಿಸಿ ಕಲಿಗೀಸನು ಕಾದಾಡಿ ಅರ್ಜುನ. ನಾರಾಯಣ ಸಮಸಪ್ತಕರೆಂಬ ಪ್ರಮುಖರನ್ನು ಹಿಮ್ಮುಖರನ್ನು ಮಾಡಿ ಕ್ರಮದಿಂದ ಗೆದ್ದ ಯುದ್ಧ ಮಾಡುವ ಪ್ರಸಿದ್ಧ ಬದಲಿನ್ನಾಡಿದವರು. ಇನ್ನು ನಾವು ಜಯಂಗಾಣಿಯನ್ನು ಒಲಿಸಿರೇನು ಅರ್ಜುನ. ಜನಾರ್ದನ ಸುರ ನರ ಗರುಡ ಗಂಧರ್ವ ಯಕ್ಷ ಸಿದ್ಧ ಸಾಧ್ಯರು ಬಂದರು ನಿನ್ನ ಸರಿ ಸಮಾನವು ಯಾರು ಇಲ್ಲವೆಂದು ಹೇಳಿ ತಸ್ಸು ಮಾತ್ರ ಇರುವುದು ಯಾತಕ್ಕೆ ಓಡೋಡಿ ನಮ್ಮ ಭಾವಕ್ಕೆ. ಅಜ್ಞಾನವೆಂಬ ಅಜ್ಞಾನಂದ ತಮ ಸಂಘ ವಿಚ್ಛೋದನ ದಿವಕರ ನೋಡ ಇಬ್ರಳಿಸುವ ಹೇ ಪ್ರಾರ ಸುಜ್ಞಾನಿಗೆ ಪ್ರಜ್ಞೆ ಮದಿಯುವುದನೇ ಮಕ್ಕಿ ಜ್ಞಾಪನಿ ಎನ್ಮಂದಿಸೈ ಕೃಪಾಕರ. ಚೆನ್ನಾಗಿ ಹೇಳು. ನಿನಗೆ ನೀವಾಗಲ ಮೇಲೆ ಕೇಳುತ್ತ ತಮ್ಮ ಕೃಪಕಟಾಕ್ಷದಿಂದ ಬಾಹುಬಲದಿಂದ ಲಕ್ಷ್ಯವಿಲ್ಲದ ಸಮಸಪ್ತಕರೆಂಬ ಮುಖ್ಯಗಳನ್ನು ತಚ್ಚೆಗಳ ಶಿಕ್ಷಿಸಿ ವೀಕ್ಷಣೆಂಬ ತಕ್ಷಣಿಸಿದನು. ಓ ರಾಕ್ಷಸಾಂತಕನಾದ ಪಕ್ಷಿ ವಾಹನನೇ ಕೈ ಪ್ರಾರ್ಥನೆ ಇಂದಿನ ಅವಧಿ ಜಯಲಕ್ಷ್ಮಿಗಳನ್ನು ಪ್ರಾಣಿ ಗ್ರಹಣ ಮಾಡಿಕೊಂಡಿರುವುದು
ಪೌರಿಸವನು ನೀವಗಳ ಬೇಡ ಕನ್ನ ಕುಲವೀನನು ಅನ್ನಬೇಡ ಜಾತಿ ಮತವನ್ನು ನೀ ಎಣಿಸಬೇಡ ನಿನ್ನ ಪೌರಿಸವನು ನೀವಗಳ ಬೇಡ ಕನ್ನ ಕುಲವೀನನು ಅನ್ನಬೇಡ ಜಾತಿ ಮತವನ್ನು ನೀ ಎಣಿಸಬೇಡ ಅಲ್ವಾ ಜಾತಿಯು ಜಗಕ್ಕಾಗಿ ಇರುವುದು ದೇಶವ ಯಾವುದು ಕಾಯದ ಮೂಲ ಅಲ್ವಾ ಜಾತಿಯು ದೇಶವ ಯಾವುದು ಕಾಯದ ಮೂಲ ದೇಶವ ಯಾವುದು ಸತ್ಯ ಧರ್ಮದಿ ನಿತ್ಯನೇ ಬಲ ಬಲ ಅರ್ಜುನ ಜನಾರ್ದನ ಕರ್ಣನ ಕುಲವೇನೆಂದು ಈಡಾಡಿಸಬೇಕು ದಾನ ಕುಲದಲ್ಲಿ ಹುಟ್ಟಿದರೇನು ದಾನ ಕುಲದಲ್ಲಿ ಬೆಳೆದೇನು ತನ್ನ ನೈಜವರಿಂದ ಸರ್ವರಂಗಾಗಿ ರಾಜರಾಗಲಾರನೇರು ಕಿರೀಟಿ ಲಕ್ಷ್ಮೀಕಾಂತನೇ ಸುಭದ್ರಿ ಕಾಂತನೇ ಪಂಥದಿಂದ ಕರ್ಣನ ತಲೆಯನ್ನು ಗಗನಾಂತರಕ್ಕೆ ಹಾರಿಸಲಿದ್ದರೆ ನಾನು ಕುಂತಿಯ ಉದರದಲ್ಲಿ ಹುಟ್ಟಿದ ಸತ್ತವೇನು ನಾರಾಯಣ ಆದಿಕಬಲದು ಆಶಿಸಿದೊಡೆ ಹಾರಿಸಲಿದ್ದರೆ ಬರೀ ಹುಟ್ಟಿದ ಸಾರ್ಥಕವೇನು ನಾರಾಯಣ ಆದಿಕಬಲದು ಅರ್ಜುನ ಮಧ್ಯೇವನ್ನಕ್ಕೆ ಜನಾರ್ದನ
ಅರ್ಜುನ ಜಗತ್ತರ ಸೌರ್ಯ ಜಾತಿ ಆಗಲ್ಲ. ಅದು ಏನು ನಾರಾಯಣ? ದಾವನಾಗಲೇನು ದಾವಲೋಕದಲ್ಲಿ ತಿರುಗಿ ಬಂದರೆ ಹೋ, ತನ್ನ ಶಕ್ತಿಯಿಂದ ಕಾಲಕ್ಕೂ ಮುಂಚಿತವಾಗಿ ಹೇಳಿ ವ್ಯಕ್ತಪಡಿಸಬಾರದು ತಂದೆ. ಜಲಜಾಕ್ಷಣೆ ಕಲಿ ಪ್ರಾರ್ಥನೆ ಕಲಹದೋಳ ಕರ್ಣ ನಮ್ ಗೆಲ್ಲಿದನೆಂದು ಶಬದವಂ ಹೇಳಿದಿರುವನಲ್ಲ, ನಾಲಿಗೆ ಇಂತ ನುಡಿದಿರುವನಲ್ಲ. ನುಡಿದ ನುಡಿ ಸೆಡೆಯಾದರೆ ಬೋರ್ಗೆ ಹೊರೆ. ಈ ಮಳೆಗೆ ಜಡೆ ದೇಹವಂ ಕಡಿಹದ ಬಿಡಿದ ಕಡಲ ಸೈನ ಕೇಳುತ್ತ ವಚನ. ಅರ್ಜುನ ಹೇಳಲಿ ಹಾಗೆ ಚಂದ ಹಾಗೆ ನಾರಾಯಣ. ನಡೆದ ನುಡಿಯ ನಡೆಯಲಿಲ್ಲ, ಗುಣವನ್ನು ಬಿಡಲಿಲ್ಲ, ನಿನ್ನಿಂದೆ ತಿರುಗಿದೆಯಲ್ಲ, ಮರೆತು ನೀನು ಒಗಲಿದೆಯಲ್ಲ. ನಡೆಯ ಪಾಠ ಕೇಳು ನೀನು, ನುಡಿದೆನು ವ್ಯರ್ಥವು ಪ್ರಾರ್ಥನೆ ಕೇಳಲೆ ಹರಿ ಹರಿ ಇಲ್ಲೇನು. ನುಡಿದ ನುಡಿಯ ಚಲವನ್ನು ನಿನಗೆ ಗೆಲುವು ಏಕೆ ಬಂದಿತು? ಅರ್ಜುನ, ನಾನು ಗೆಲ್ಲುವುದು ಹೇಳಿಲ್ಲ, ನಾನು ನಿನ್ನ ಅಂತ ಹೇಳಿದ ಗೆಲ್ಲುವನು ನಾರಾಯಣ. ಆದರೆ ಆದರೆ ಅವನ ಸಾಮಾನವನ್ನು ತಿಳಿದುಕೊಂಡಿಯಾ? ನಾನೇನು ಸಾಮಾನ್ಯದವನೊಂದು ನಿನ್ನಕ್ಕೆಲ್ಲ ಮುಂಚಿತ ಹುಟ್ಟಿದ ಮಗನ ಕರ್ಣ. ಹುಟ್ಟಿದರೆ ಏನಾದರಾಯಿತು ನಾರಾಯಣ? ಆದರೆ ತಿದ್ದಿ ಮಾತನಾಡುವುದಕ್ಕೆ ಸ್ವಲ್ಪ ಆಲೋಚನವನ್ನು ಮಾಡು ಅರ್ಜುನ. ಆಲೋಚನೆ ಮಾಡುವುದಲ್ಲ ನಾರಾಯಣ. ಆದರೆ ನಿನ್ನ ಮಗನಾದ ನನ್ನ ಸಂಗತಿಯನ್ನು ನೋಡಿಕೊಂಡು ಬಂದಿರುವನಿಯಾ? ಹೌದು ನಾರಾಯಣ. ಛೇ, ಉಸಿರು ಒಳಬೇಡ, ಮಾತಿನಲ್ಲಿ ದುಡುಕಬೇಡ ಅರ್ಜುನ, ತಿಳಿದು ನೋಡು. ಜಗದಿದ್ದರೆ ಮಾಡುವುದೇನು ನಾರಾಯಣ? ಹಾಗಾದ್ರೆ ಮತ್ತೇನಕ್ಕೆ ಅದೇನು ಚೆನ್ನಾಗಿ ಹೇಳುವ. ಬಲ್ಲದಲ್ಲಿ ಬೆಂಕು ಬೇಡ, ಒಯ್ಯಕ್ಕೆ ಕೊಡು ಬೇಡ. ಒಯ್ಯಕ್ಕೆ ಒಂದು ಕೊಟ್ಟರೆ ಎಂದೂ ಸಾಧ್ಯವಾಗಲಿಲ್ಲ ನೋಡು. ಸಹಜವಾಗಿ ಗೆಲ್ಲುವನು ನಾರಾಯಣ. ನಿನ್ನ ಮಾತನ್ನು ಕೇಳಿ ಯಾವತ್ತಿಗೆ ನಂಬಲಾರರು. ಯಾತಕ್ಕೆ ಮೆಚ್ಚಲಾಗದು ನಾರಾಯಣ? ಆದರೆ ನಿನ್ನ ಮಾತನ್ನು ನಂಬಿಕೊಂಡು ಬಡತನದಲ್ಲಿ ಈಸಿಕೊಂಡು ಬಂಡೆಯನ್ನು ಬರೆದುಕೊಂಡು ಬಂದ ಗಂಡಗಳೆಯಾಗಿ ಮಾತನಾಡುವುದಕ್ಕೆ ಇಷ್ಟು ಕೀಳನ್ನು ಮಾತನಾಡಿ ಅರ್ಜುನ. ಅದು ಏತಕ್ಕೆ ಮುಡಿದ ಗುಡಿ ಸಡೆಯಾಗದು ನಾರಾಯಣ. ಬಲ್ಲದ ಬೆಂಕು ಬಿಡುವನು ಜಾನೆ, ಕೇಳು ಎನ್ನ ಪ್ರಾರ್ಥನೆ. ಕೀಳತನದಿ ಒಗಬೇಡ, ಮಾತು ಮಾತು ಅನ್ನಬೇಡ. ಕೀಳತನದಿ ಅನ್ನಬೇಡ, ಮಾತು ಮಾತು ಒಗಬೇಡ. ಕರ್ಣನನ್ನು ಸಾಮವೇನು ತಿಳಿದು ನೋಡು. ಪ್ರಾರ್ಥನೆ ಪಲ್ಲುಗಳೇ ಕಿರೀಟನೇ ಕೇಳು ಮೌನನೇ. ಕಡಗಲಿ ಪ್ರಾರ್ಥನೆ ಕೇಳು, ಅಡವೇಕೆ ನುಡಿದೆನೋ ಎನ್ನ ದಾಸರ ಬೇಗನೆ. ಕಡಗಲಿ ಕೇಳು ನೀನು, ತಡವೇಕೆ ದಾಸರ. ಬಲ ಬಲ ಕಲಿ ಪ್ರಾರ್ಥನೆ ಜಗತ್ಕರ್ತನೆ ನನ್ನ ನುಡಿಯನ್ನು ತಡ ಮಾಡುವ ನಡೆಸಿಕೊಡುವುದು, ಇಲ್ಲವಾದರೆ ಎನ್ನ ತಲೆಗೆ ತುಂಬ ಮಾಡುವುದು. ಸಮ ಸಪ್ಪಕರ ಕಾಲವನ್ನು ತಿಳಿಸಿ ಮಾಡುವುದು. ಅರ್ಜುನ, ನಾರಾಯಣ. ತಮ್ಮ ತಮ್ಮ ನಿಲಯಕ್ಕೆ ಗೈದು ಮಾಡುವುದು. ಮಳೆ ಆಯು ಕೊಟ್ಟು ನಮ್ಮ ಶಿವನ ವ್ರತವನ್ನು ನಡೆದನು ಕೊಲುಗುಣ ಕಡಮಾಡು ಓದುವ ವಿಚಾರ. ನಿಶ್ಚಿಂತನಾದ ಲಕ್ಷ್ಮೀಕಾಂತನೇ, ಸುಭದ್ರಿ ಕಾಂತನೇ, ಮನ್ಮನೋ ಸ್ವಂತಕ್ಕೆ ಸಮಸಪ್ತಕನೆಂಬ ಜಯಿಸಿದ ನಮ್ಮ ಸಂತೋಷ ಉತ್ಪತ್ತಿಯಾಗಿರುವುದಕ್ಕೆ ಕಾರಣವೇನೋ? ಕಾರಣವೇನು ಅರ್ಜುನ? ಚಿಂತಾತ್ಮನಾದ ಇಂಥ ಗುರುಲಕ್ಷಣ
ಓ ನಾರಾಯಣ ಫಲ್ಗುಣ ಪರಿತಾಪವು ಮಸಗಿ ಮನಮಲಗಿ ಕಳಗೊಳಿಸುವುದು ದಶ ದಶಗೆ ನೋಡಲು ಕಣ್ಣುಗಳಿಗೆ ಕತ್ತಲ ಮುಸುಕಿದಂತಾಯಿತು. ಯೋ ಅಸುರಾಣಿಯೇ ಅರ್ಜುನ ಇದೆಯೇ ಆಶ್ಚರ್ಯ. ಎಲ ಸಾರಥಿ ಅನೇನಾದ ವಿಮಾನದ ಕಾಲದ ಅವರ ಸಂಗತಿಯೊಂದಿಗೆ ಇವನ ಮುಂದೆ ಏನು ಮಾಡುವುದು ಜಾಗೃತಿ ಏನಿದ ಎನ್ನ ಮೇಲೆ ಕೋಪ ಭರಿತನಾಗುವುದು. ಇವನ ಕಳವಾಗಿ ರೂಪ ಶಾಂತಿಯ ಬೇರು ಸರ್ವ ಪ್ರಜ್ಞನು ಪ್ರಾಜ್ಞ ನೆನೆಸಿದ ಪಾರ್ಥ ಜಗದ್ದಪ್ಪ ಶಸ್ತ್ರ ಭಕ್ತಿಯನ್ನು ಸಮಸಂಪತ್ತುಗಳಿಂದ ಹೀಗಾಗಿರುವುದು. ದುರ್ಲಕ್ಷಣಗಳನ್ನು ಪ್ರಾಪ್ತವಾದ ಬಳಿಕ ಸುಲಕ್ಷಣಗಳೊಂದಿಗೆ ತೋರಲು ಪಾರ್ಥ ಗುರುದೊಳಗೆ ಸಮರ್ಥ. ಯುದ್ಧದ ಯಾಸದಿಂದ ಹೀಗಾಗಿರಬಹುದು ಎಂಬ ನುಡಿ ಮಾತ್ರ ನಾನು ನಂಬಲಾರನು. ಬೇಗನೆ ಹೌದು ಅರ್ಜುನ. ಇಂದ್ರಕೀಲಾದ್ರಿ ಓಡು ಚಂದ್ರದರು ನೊಡನೆ 100 ಕಾಲವ ಮಾಡಿದೆ. ನಿವಾಸಕನೆಂಬ ರಕ್ಷಕರನ್ನ ಕೊಲ್ಲಿದೆ. ದೂರದಿಂದಲೇ ಗುರುವಂತೆ ಮಾಡಿದೆ. ದ್ರುಪದನು ನಿರ್ಮಿಸಿದ ಮಾತ್ರ ಯಂತ್ರವನ್ನು ಭೇದಿಸಿದೆ. ಸೆರೆದೊರೆಗಳ ಮಕ್ಕಳು ಬಾಗುವಂತೆ ಮಾಡಿದೆ. ದಂಡನ ಚಿತ್ರ ಸೈನ್ಯನು ಖಂಡಗಳನ್ನು ಜಯಿಸಿದೆ. ರೋಷ ಭೀಷಣರಾದ ಕಲಿ ಭೀಷ್ಮನ ಕದನದೊಳಗೆ ಕಾದಾಡಿಗೆಳಿದನು. ತತ್ಕಾಲದೊಳಗೆ ಉದ್ಭವಿಸಿದ ಯುದ್ಧದ ಆಯಾಸವು ಹಿಂದೆ ಉದ್ಭವಿಸುವುದು. ಮಧುಸೂದನ ಇದು ಕದನದ ಆಯಾಸವಲ್ಲ ಪದ್ಮಾಕ್ಷಗೆ. ಮೂಲದಿಂದ ತಿಳುಪಿ ಏರಿಸಿದರು ಮಣ್ಣವನ್ನು ಬೇಗನೆ